ಹಾಯ್ ಪೇರೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗಶ್ರೀ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿರೋ ಥರ ಮಕ್ಕಳನ್ನ ಮನೆಯಲ್ಲೇನೆ ಮೊಬೈಲ್ನ ಕೊಡದೆ ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡಬಹುದು, ಹೇಗೆ ನಾವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಬಹುದು ಅನ್ನೋದನ್ನ ನಾವು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಂತೆ. ಬನ್ನಿ ನೋಡೋಣ. ಇವಾಗ ಮನೆಯಲ್ಲಿ ಸಿಗುವಂಥ ಐಟಮ್ಗಳಿಂದ ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಶರ್ಟ್ ಇರುತ್ತಲ್ವಾ, ಸೊ ಆ ಶರ್ಟ್ ಬಟನ್ನ ಬಿಚ್ಚಿಬಿಟ್ಟು ನೀವು ಮಕ್ಕಳಿಗೆ ಬಟನ್ ಹಾಕಿ ಅಂತ ಹೇಳೋದು. ನೀವು ಬಟ್ಟೆ ಮಾಡಿಸ್ತಾ ಇರ್ತೀರಾ, ಆವಾಗ ಮಗು ರೊಚ್ಚೆ ಹಿಡಿಯುತ್ತೆ ಅಥವಾ ಏನೋ ಬೇಕು ಅನ್ನುತ್ತೆ ಅಥವಾ ಮೊಬೈಲ್ ಬೇಕು ಅನ್ನುತ್ತೆ. ಆವಾಗ ನೀವು ಈ ಬಟನ್ಸ್ಗಳೆಲ್ಲ ಹಾಕು ಅಂತ ಹೇಳೋದು. ನೀವು ಬಟ್ಟೆ ಮಾಡಿಸ್ಕೊತಾ ಇರ್ತೀರಾ, ಮಗು ಬಟನ್ ಹಾಕೋದ್ರಲ್ಲಿ ಎಂಗೇಜ್ ಆಗುತ್ತೆ. ಸೊ ಅದು ಒಂದು ಟ್ರಿಕ್ ಇರ್ಬೋದು. ಇನ್ನೊಂದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಥರದೊಂದು ಮನೆಯಲ್ಲೇ ಸಿಗುವಂಥ ಬೋರ್ಡನ್ನ ತಗೊಂಡು, ನೀವು ಇಷ್ಟು ದೊಡ್ಡದೇ ಆಗಬೇಕು ಅಂತ ಏನಿಲ್ಲ, ಸೊ ಚಿಕ್ಕದೊಂದು ಬೋರ್ಡ್ ತಗೊಂಡು ಮನೆಯಲ್ಲಿ ಏನು ಕಲರ್ ಶೀಟ್ಸ್ ಸಿಗುತ್ತಲ್ವ ನಿಮ್ಮ ಹತ್ರ, ಸೊ ಆ ಥರ ಕಲರ್ ಶೀಟ್ಸ್ಗಳನ್ನು ಮಕ್ಕಳಿಗೆ ಇಷ್ಟ ಆಗೋ ಥರ ಶೇಪ್ಸಲ್ಲಿ ಕಟ್ ಮಾಡ್ಬೋದು. ಇಲ್ಲಿ ನೀವು ನೋಡಿದ್ರೆ ಹಾರ್ಟ್ ಶೇಪು, ಸ್ಕ್ವೇರ್ ಶೇಪು, ಟ್ರಯಾಂಗಲ್ ಶೇಪು, ಸರ್ಕಲ್ ಶೇಪು, ಸೊ ಈ ಥರ ಏನೋ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡಿಕೊಂಡು ಅಂಟಿಸಿದೇನು ಎಕ್ಸ್ಪರ್ಟ್ ಅಂತ ಏನೂ ಇಲ್ಲ, ಹೆಂಗೆ ಬೇಕೋ ಆ ರೀತಿ ಅಂಟಿಸ್ಬಿಟ್ಟು ಮಕ್ಕಳ ಜೊತೆಗೆ ಈ ಫ್ರೀ ಟೈಮಲ್ಲಿ ಈ ರೀತಿ ಆಟ ಆಡೋದು. ಯಾವ ರೀತಿ ಅಂತ ಹೇಳಿದ್ರೆ, ಓಕೆ, ಇವಾಗ ನೀವು ನೋಡಿದ್ರಲ್ಲ, ಇದು ಐ ಹ್ಯಾಂಡ್ ಕೋಆರ್ಡಿನೇಷನ್ಗೋಸ್ಕರ ಇರೋದು. ಸೊ ಮಗು ಎಷ್ಟು ಫಾಲೋ ಮಾಡ್ತಾ ಇದೆ ಅಂತ ಹೇಳಿ. ಸೊ ನೀವು ನೋಡ್ಬೋದು, ಮಗು ಒಂದು 2-3 ಕಡೆಗೆ ತಪ್ಪು ಮಾಡ್ತು, ನಾನು ಇಡೋ ಕಡೆಗೆ ಇಡಲಿಲ್ಲ, ಬೇರೆ ಎಲ್ಲೋ ಇಡ್ತು. ಸೊ ಇದು ಅವ್ರಿಗೆ ಕರೆಕ್ಷನ್ ನೀವು ಪರ್ಫೆಕ್ಟಾಗಿ ಮಾಡಿಸ್ಬೇಕು ಅನ್ನೋದಲ್ಲ, ಜಸ್ಟ್ ಎಂಗೇಜ್ ಆಗಿರೋದು. ಆ್ಯಂಡ್ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಮಗುಗೆ ಎಷ್ಟು ಪರ್ಫೆಕ್ಷನ್ ಆಗ್ತಾ ಹೋಗ್ತಿದೆ ಮಗು ಅನ್ನೋದು. ಕರೆಕ್ಟಾ? ಸೊ ಇವಾಗ ನೆಕ್ಸ್ಟ್ ಇನ್ನೊಂದನ್ನು ತೋರಿಸ್ತೀನಂತೆ. ಸೊ ಇವಾಗ ನೀವು ಕಿಚನ್ನಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಮಗು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಿಮ್ಮ ಹಿಂದೆ ಬರ್ತಿದೆ, ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಸೊ ಆವಾಗ ನಾರ್ಮಲ್ ಏನಾಗುತ್ತೆ, ಮಗುನೇ ಮೊಬೈಲ್ ತೊಗೊಂಡು ಹೋಗಿ ಕೂತ್ಕೊಳ್ಳುತ್ತೆ, ಅಥವಾ ನೀವೇ ಮೊಬೈಲ್ ಕೊಟ್ಟು ನೋಡೋ ಹೋಗು ಅಂತ ಕಳಿಸ್ತೀರಾ. ಸೊ ಅದ್ರ ಬದಲು ಕಿಚನ್ನಲ್ಲಿ ನೀವು ಯಾವಾಗ ಅಡುಗೆ ಮಾಡ್ತಾ ಇರ್ತೀರಾ, ಯಾವಾಗ ಮಗು ನಿಮ್ಮ ಹಿಂದೆ ಬರ್ತಿದೆ, ಮಗುಗೇನೋ ಒಂದು ಎಂಗೇಜ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ದಾಗ, ಸೊ ಮಗು ಜೊತೆಗೆ ಒಂದು ಜಸ್ಟ್ ಪ್ಲೇಫುಲ್ ಆ್ಯಕ್ಟ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್, ಅಯ್ಯೋ ಬೇಳೆಗಳೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೋಡು, ಜಸ್ಟ್ 2 ಬೇಳೆಗಳು ಯಾವ್ದು ಕೈಗೆ ಸಿಗುತ್ತೋ ಅದು 2 ಬೇಳೆಗಳನ್ನು ಅಥವಾ 2 ಐಟಮ್ಗಳನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಬೌಲಲ್ಲಿ, ಈಗ ನೀವು ನೋಡ್ತಾ ಇದ್ದೀರಾ ನಾನು ಮಿಕ್ಸ್ ಮಾಡಿದ್ದೀನಿ, ನೀವು ಮಿಕ್ಸ್ ಮಾಡಿಬಿಟ್ಟು ಮಗುಗೆ ಹೇಳ, ಅಯ್ಯೋ 2 ಮಿಕ್ಸ್ ಆಗಿಬಿಟ್ಟಿದೆ, ಸಪ್ರೇಟ್ ಮಾಡಿಕೊಡ್ತೀಯಾ ಪ್ಲೀಸ್, ನಂಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದಾಗ, ನೀವು ಮಾಡೋದು ಆರ್ಡ್ರ್ ಮಾಡೋದಲ್ಲ, ಸೊ ಮಾಡ್ತೀಯಾ, ನನಗೆ ಇದು ಬೇಕು ಅಡುಗೆ ಮಾಡೋಕ್ಕೆ, ಆ ರೀತಿ ನೀವೊಂದು ಜಸ್ಟ್ ಪ್ಲೇಫುಲ್ ಆ್ಯಕ್ಟ್ ಮಾಡಿದಾಗ ಮಕ್ಕಳು ತುಂಬ ಖುಷಿ ಪಡ್ತಾರೆ ಅಮ್ಮಗೆ ಹೆಲ್ಪ್ ಮಾಡೋಕ್ಕೆ. ಸೊ ಅವಾಗ ಕೊಡಮ್ಮ ನಾನು ಮಾಡ್ತೀನಿ ಅಂತಾರೆ. ಸೊ ಕೊಟ್ಬಿಟ್ಟು ಕಾಳುಗಳನ್ನೆಲ್ಲ ಸಪ್ರೇಟ್ ಮಾಡು ಅಂತ ಹೇಳಿ ಕೊಡೋದು. ಸೊ ಅವರು ಕೂತ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಒಂದು ಬೌಲಲ್ಲಿ ಒಂದು ಕಾಳು, ಇನ್ನೊಂದು ಬೌಲಲ್ಲಿ ಇನ್ನೊಂದು ಕಾಳನ್ನು ಹಾಕ್ತಾ ಹೋಗ್ತಾರೆ. ಸ್ವಲ್ಪ ಅಲ್ಲ 4 ವರ್ಷದ ಮಕ್ಕಳಾಗಿದ್ದರೆ ಕೌಂಟ್ ಮಾಡು, ಎಷ್ಟು ಹಾಕ್ತಾ ಇದೆಯಾ ನೀನು ಅಂತ ಹೇಳಿ. ಅದನ್ನು ಮಾಡುವಾಗ ಲೈಕ್ 1 2 3 ಅಂತ ಹೇಳಿ ಕೌಂಟ್ ಮಾಡ್ತಾ ಹಾಕ್ತಾರೆ. ಸೊ ಅಲ್ಲಿ ನಿಮ್ಮ ಸ್ಟಡೀಸು ಮುಗೀತು, ಪ್ಲಸ್ ಮಕ್ಕಳಿಗೆ ಎಂಗೇಜ್ ಆಗಿ ಇಟ್ಟಂಗೂ ಆಯಿತು. ಸೊ ಆ ಬೌಲಲ್ಲಿ ಇರೋಷ್ಟು ಮಾಡೋಷ್ಟೊತ್ತಿಗೆ ನಿಮ್ಮ ಅಡುಗೆ ಕೆಲಸನೂ ಕೂಡ. ಇದ್ರ ಜೊತೆಗೆ ಮಕ್ಕಳಿಗೆ ನೀವು 2 ಕಾಳು ಏನು ಮಿಕ್ಸ್ ಮಾಡಿದ್ದೀರಲ್ವ, ಇದು ಯಾವ ಬೇಳೆ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ತೊಗರಿ ಬೇಳೆ, ಹೆಸರು ಬೇಳೆ ಹಾಕಿದ್ದೀನಿ. ಸೊ ಮಗು ಹೇಳೋದು, ಇದು ಯಾವ ಬೇಳೆ ಹೇಳು, ಇದು ಯಾವ ಬೇಳೆ ಹೇಳು. ಅವು ಗೊತ್ತಿದ್ರೆ ಫೈನ್, ಇಲ್ಲ ಅಂದರೆ ನೀವು ಹೇಳ್ಕೊಡೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕಿಚನ್ ಬಂದಾಗ ನೀನು ಯಾವ ಬೇಳೆ ನೀನು ಸಪ್ರೇಟ್ ಮಾಡಿದ್ದೆ ಹೇಳು, ಎಲ್ಲಿದೆ ತೋರಿಸು ಅಂದಾಗ, ಸೊ ಮಕ್ಕಳಿಗೆ ಜನರಲ್ ನಾಲೆಜು ಕೂಡ ಬೆಳೆಯೋಕ್ಕೆ ಶುರುವಾಗುತ್ತೆ. ನಿಮಗೆ ಯಾವಾಗ ಕನ್ಫರ್ಮ್ ಆಗುತ್ತೆ, ಓಕೆ ತೊಗರಿ ಬೇಳೆ, ಹೆಸರು ಬೇಳೆ ಮಗು ಕಲ್ತಿದೆ, ಗೊತ್ತಾಗ್ತಿದೆ ಅಂದಾಗ ನೀವು ಬೇರೆ ಇನ್ನೊಂದು ಯಾವುದಾದ್ರೂ ಗ್ರೈನ್ಸ್ಗಳನ್ನು ನೀವು ತೊಗೊಂಡು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಲೈಕ್ ಲವಂಗ, ಏಲಕ್ಕಿ ಇರ್ಬೋದು, ಅಥವಾ ಹೆಸರು ಕಾಳು, ಕಡಲೆಕಾಳು ಇರ್ಬೋದು. ಆ ಥರದ್ದು ಸುಮಾರಷ್ಟು ನಿಮಗೆ ಗೊತ್ತಿರುತ್ತೆ. ಸೊ ಮಕ್ಕಳನ್ನು ಆ ರೀತಿ ಎಂಗೇಜ್ ಮಾಡು. ಇಲ್ಲ ನೀವು ಚಪಾತಿ ಮಾಡ್ತಾ ಇದ್ದರೆ ಸ್ವಲ್ಪ ಹಿಟ್ಟು ಕೊಟ್ಬಿಟ್ಟು, ಕಲಸಿದ ಹಿಟ್ಟನ್ನು ಕೊಟ್ಬಿಟ್ಟು ಇದರಲ್ಲಿ ಟ್ರೀ ಮಾಡು, ಲೈಕ್ ಸಣ್ಣ ಮಾಡು, ಸೂರ್ಯನ ಮಾಡು, ಚಂದ್ರನ ಮಾಡು, ಅಥವಾ ಶೇಪ್ಸ್ಗಳನ್ನು ಮಾಡು ಅಂದಾಗ ಸೊ ಕುತ್ಕೊಂಡು ಮಾಡ್ತಾರೆ. ಒಂದು ಸ್ವಲ್ಪ ಹಿಟ್ಟೆ ಅವರಿಗೆ ಅಂತಾನೆ ಹೇಳಿಕೊಟ್ರೆ ನೀವು ಅವ್ರು ಎಂಗೇಜ್ ಆಗಿ ಇಟ್ಕೊಂಡು ಮಾಡ್ತಾರೆ. ಇವಾಗ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ನೀವು ಬಟ್ಟೆ ಒಣಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಅಗೇನ್ ಮಗುಗೆ ಎಂಗೇಜ್ ಮಾಡಬೇಕು ಅಂದಾಗ, ಸೊ ನೀವು ಬಟ್ಟೆ ಒಣಾಕಿ ಆದಮೇಲೆ ನೀವು
ಬಟ್ಟೆ ಕ್ಲಿಪ್ನ ಬಟ್ಟೆಗೆ ಹಾಕ್ತೀರಾ. ಸೊ ಅಲ್ಲಿವರೆಗೂ ಬಟ್ಟೆ ಕ್ಲಿಪ್ಪಿಗೆ ಏನು ಕೆಲಸ ಇರಲ್ಲ. ಅವಾಗ ನೀವೇನು ಮಾಡ್ಬೋದು, ಈ ಥರ ಕೆಲವು ಮನೆಯಲ್ಲಿ ಇರುವಂಥ ಪೇಪರ್ಸ್ಗಳು ಇರ್ತಾವಲ್ಲ, ಅವನ್ನ ನೀವು ಒಂದು ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಲೈಕ್ ಬಟ್ಟೆ ಕ್ಲಿಪ್ಗಳ ಜೊತೆಗೇನೆ ನೀವು ಆ ಬಟ್ಲಲ್ಲೇನೆ ಅಥವಾ ಆ ಬಾಕ್ಸಲ್ಲೇ ಹಾಕಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಇನ್ ಕೇಸ್ ಮಗು ಬಂದಾಗ ಅಥವಾ ಅವ್ರನ್ನ ಎಂಗೇಜ್ ಆಗಿ ಇಡಬೇಕು ಅಂತ ಬಂದಾಗ ನೀವೇನು ಮಾಡಿ, ಕ್ಲಿಪ್ ಕೊಟ್ಬಿಟ್ಟು ಆರೆಂಜ್ ಕಲರ್ದಕ್ಕೆ ಕ್ಲಿಪ್ ಹಾಕು ನೋಡೋಣ. ಸೊ ಅವರು ಹಾಕ್ತಾರೆ. ಇದು ನಮಗೆ ಈಸಿ, ಮಕ್ಳಿಗೆ ಈಸಿ ಅಲ್ಲ, ಕಷ್ಟಪಡ್ತಾರೆ. ಬಿಕಾಸ್ ಅವ್ರಿಗೆ ಈ ಮಸಲಿನ ಅಷ್ಟು ಡೆವಲಪ್ ಆಗಿರಲ್ಲ. ಕ್ಲಿಪ್ ನೋಡಿ ಎಷ್ಟು ಟೈಟ್ ಇರುತ್ತಲ್ವ. ಸೊ ಅದಿಷ್ಟನ್ನು ಮಾಡಿ ಇಷ್ಟು ಹಾಕಿದ್ರೆ ಅಂದರೆ ಸ್ವಲ್ಪ ಟೈಮ್ ತಗೊಳ್ತಾರೆ. ಸೊ ಇದಾಯಿತು, ಗ್ರೀನ್ ಕಲರ್ಗೆ ಹಾಕಿ ಅಂತ ಹೇಳಿ ಗ್ರೀನ್ ಕಲರ್ ಆಯಿತು. ಇವಾಗ ಪಿಂಕ್ ಕಲರ್ ಕ್ಲಿಪ್ ಯಾವುದು ಅಂತ ಕೇಳಿ ಅವ್ರು ಪಿಂಕ್ ಕಲರ್ ಕ್ಲಿಪ್ ಕೊಡ್ತಾರೆ, ಅದನ್ನು ಗ್ರೀನ್ ಕಲರ್ಗೆ ಹಾಕಿ ಅಂತ ಹೇಳಿ. ಸೊ ಇದನ್ನು ಮಾಡೋದ್ರಿಂದ ಒಂದು ಗ್ರಾಸ್ ಮೋಟರ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಎರಡನೇದು ಮಕ್ಕಳಿಗೆ ಕಲರ್ ಕಾಂಬಿನೇಷನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನೀವು ಕೇಳ್ಬೋದು, ಲೈಕ್ ಇದು ಯಾವ ಶೇಪಲ್ಲಿದೆ, ಹಾಗೆ ಮಕ್ಳಿಗೆ ಹಿಡ್ಕೊಂಡಿರುವಾಗಲೇ ಇದು ಯಾವ ಶೇಪಲ್ಲಿದೆ, ಸೊ ಇದು ಯಾವ ಲೈನು, ಇದು ಸ್ಲ್ಯಾಂಟಿಂಗ್ ಲೈನ್. ಸೊ ಇವಾಗ ಎರಡು ಸ್ಲ್ಯಾಂಟಿಂಗ್ಗೆ ಇದು ಯಾವ ಶೇಪ್ ಆಲ್ಫಾಬೆಟ್ ಆಗುತ್ತೆ, ಲೈಕ್ ಎ ಶೇಪ್ ಆಗುತ್ತೆ. ಸೊ ಈ ಥರದ್ದನ್ನು ಇದನ್ನೇ ಉಲ್ಟಾ ಇಟ್ಕೊಂಡಾಗ ಯಾವ ಆಲ್ಫಾಬೆಟ್ ಆಗುತ್ತೆ, ವಿ ಆಗುತ್ತೆ. ಸೊ ಈ ಥರದ್ದನ್ನು ನೀವು ಕ್ರಿಯೇಟಿವ್ ಆಗಿ ಮಾಡ್ತಾ ಹೋದಾಗ ನೀವು ಎಲ್ಲವನ್ನೂ ಕೂಡ ನೀವು ಬುಕ್ಕು, ಟೇಬಲ್ಲು, ಪೆನ್ಸಿಲು, ಪೆನ್ನು ಹಿಡ್ಕೊಂಡೇ ಕಲಿಸ್ಬೇಕು ಅಂತ ಏನೂ ಇಲ್ಲ. ಸೊ ಈ ರೀತಿ ನೀವು ಮನೆಯಲ್ಲೇ ಮಕ್ಕಳಿಗೆ ಎಂಗೇಜ್ ಮಾಡ್ತಾ ಮಕ್ಕಳಿಗೆ ಮೊಬೈಲನ್ನು ಕೂಡ ನೀವು ತೆಗಿಬೋದು. ಅಟ್ ದ ಸೇಮ್ ಟೈಮ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಕೆಲಸನೂ ಆಗುತ್ತೆ, ನೆಕ್ಸ್ಟ್ ಮಕ್ಕಳ ಜೊತೆಗೆ ಕ್ವಾಲಿಟಿ ಟೈಮ್ ಕೂಡ ಸ್ಪೆಂಡ್ ಮಾಡಿದಾಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಮಕ್ಕಳು ಇವನ್ನೆಲ್ಲನೂ ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಕಲಿಕೆ ಕೂಡ ಆಟದ ಜೊತೆಗೇ ಆಗಿ ಹೋಗುತ್ತೆ. ಓಕೆ ಪೇರೆಂಟ್ಸ್, ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಆ್ಯಂಡ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾವ ವಿಡಿಯೋ ಮೇಲೆ, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ಪೇರೆಂಟ್ಸ್ಗಳಿಗೆ ಇದನ್ನು ಫಾರ್ವರ್ಡ್ ಮಾಡಿ. ನಮ್ಮ ಇಂಟೆನ್ಷನ್ ಅಷ್ಟೇ, ನಮ್ಮ ಈ ವಿಡಿಯೋಸಿಂದ ಯಾರಾದರೂ ಒಬ್ಬರಿಗೆ ಏನಾದರೂ ಟಿಪ್ಸ್ ಸಿಕ್ಕಿ ಅವ್ರಿಗೆ ಚೆನ್ನಾಗಾಯಿತು ಅನ್ನೋದ್ರೆ ನಮ್ಗೆ ಅದೇ ಬೇಕಾಗಿರೋದು.